ಈ ಒಂದು ನಂಬರ್ ಅನ್ನ ನಾವು ಯಾವ ರೀತಿ ಬರ್ತೀವಿ ಅಂದ್ರೆ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ತರ ಬರ್ತೀವಿ. ದಟ್ಸ್ ವೈ ದಿಸ್ ಇಸ್ ಅ ಕಾಂಪೋಸಿಟ್ ನಂಬರ್. 2 9s 18, 2 1s 2, 2 1s 2, 3s. ಇಲ್ಲೂ 91 ಅದ, ಇಲ್ಲೂ 91 ಅದ, 91 1s 91 1s, 130 times 13. ಒಂದರಿಂದ ಒಂದು 150 ತನಕ ಏನಪ್ಪಾ ಅಂದ್ರೆ ಪ್ರೈಮ್ ನಂಬರ್ಸ್ ನೋಡಿದ ತಕ್ಷಣ ಗೊತ್ತಾಗಬೇಕು ಇವು ಪ್ರೈಮ್ ನಂಬರ್ ಹೌದಾ ಅಲ್ಲ ಅಂತೇಳಿ. ನಂಬರ್ ನಮಗೆ √2, √3, √5 ಇರ್ರಾಷನಲ್ ನಂಬರ್ ಅಂತ ಕೇಳಿದ್ರೆ 3 ಮಾರ್ಕ್ಸ್ ಕೇಳ್ತಾನ. ಈ ರೀತಿ ಇದ್ದದನ್ನ ಪ್ರೂವ್ ಮಾಡಂತ ಕೇಳಿದ್ರೆ ಏನ್ ಮಾಡ್ತಾನ್ರಿ 2 ಮಾರ್ಕ್ಸ್ ಗೆ ಕೇಳ್ತಾನ. P and Q belongs to integer and Q is not equal to 0. Integer divided by integer, which means this is a rational ನಂಬರ್. ಮ್ಯಾಥಮೆಟಿಕಲಿ ಏನಪ್ಪಾ ಅಂದ್ರೆ ಒಂದ್ ಕಡೆ ಏನಪ್ಪಾ ಅಂದ್ರೆ ರ್ಯಾಷನಲ್, ಇನ್ನೊಂದ್ ಕಡೆ ಇರ್ರಾಷನಲ್ ಬರ್ಲಿಕ್ಕೆ ಸಾಧ್ಯನಾ ಅಂತಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಇದೇನಂದ್ರೆ ಸಾಧ್ಯ ಇಲ್ಲ ರೀ. ರ್ಯಾಷನಲ್ ನಂಬರ್ ಅನ್ನುವಂತ ಒಂದು ನಮ್ಮ ಅಸಂಪ್ಷನ್ ಏನಾಗೈತಿ ಅಂತಂದ್ರೆ ಇದು ರಾಂಗ್ ಆಗೈತಿ. ಇಟ್ಸ್ ನಾಟ್ ಅ ರ್ಯಾಷನಲ್ ನಂಬರ್, ಇಟ್ ಇಸ್ ಅ ಇರ್ರಾಷನಲ್ ನಂಬರ್ ಅಂತ ನಾವು ಹೇಳ್ಬೋದು. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ಸೊ ನಾವು ಹಿಂದಿನ ವಿಡಿಯೋದೊಳಗೆ ಏನ್ ಮಾಡಿದ್ವಿ ಅಂತಂದ್ರೆ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಫಸ್ಟ್ ಚಾಪ್ಟರ್ ರಿಯಲ್ ನಂಬರ್ಸ್ ಏನಪ್ಪಾ ಅಂತಂದ್ರೆ 1 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಇಷ್ಟು ನೋಡಿದ್ವಿ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ಏನ್ ಮಾಡೋಣ ಅಂತಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ದಟ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಟ್ ನೀವು ನಿಮಗೆ ಆಲ್ರೆಡಿ ಏನಂದ್ರೆ ನನ್ನ ಬಗ್ಗೆ ನನ್ನ ಪರಿಚಯ ಇತ್ತಂದ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ದಟ್ ನನ್ನ ಪರಿಚಯ ಮಾಡ್ಕೊಡ್ತೀನಿ. ಸೊ ನನ್ನ ಹೆಸರು ಮೃತ್ಯುಂಜಯ್ ಅಂತಂದೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ MTech ನ ಕಂಪ್ಲೀಟ್ ಮಾಡಿದೀನಿ. ಆ ನಂತರ ನಾನು ನಿಮ್ಗೆ ಮ್ಯಾಥ್ಸ್ ಅನ್ನ ಟೀಚ್ ಮಾಡ್ತೀನಿ. ಓಕೆ ರೈಟ್. ಸೊ ನಮಗೆ ಒಂದು ಅಂಕದ ಪ್ರಶ್ನೆಗಳು 1 ಮಾರ್ಕ್ ಕ್ವಶನ್ಸ್ ಏನಪ್ಪಾ ಅಂತಂದ್ರೆ 29 ಲಿಂದ ಹಿಡಿದು 37 ತನಕ ಇದ್ರಿ. ಈ ಒಂದು ಕ್ವಶನ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಏನದಾವ ಅಂದ್ರೆ 38 ಲಿಂದ ಹಿಡಿದು 53 ತನಕ ಅದಾವ್ರಿ. ಓಕೆನಾ. ಸೊ ಇದ್ರೊಳಗೆ ಏನಪ್ಪಾ ಅಂದ್ರೆ ಈ ಒಂದು ಪಾರ್ಟ್ ಒಳಗೆ ಸ್ವಲ್ಪ ಕ್ವಶನ್ಸ್ ನೋಡೋಣ, ನೆಕ್ಸ್ಟ್ ಪಾರ್ಟ್ ಒಳಗೆ ಒಂದಿಷ್ಟು ಕ್ವಶನ್ಸ್ ನೋಡೋಣ. ಆ ರೀತಿಯಾಗಿ ಅಂದ್ರೆ ಉಳಿದಿಷ್ಟು ಕ್ವಶನ್ಸ್ ಅನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋಣಂತೆ. ಓಕೆ ರೈಟ್. ಸೊ ಫಸ್ಟ್ ಇದ್ರೊಳಗೆ ದಟ್ 38 ಕ್ವಶನ್ ಏನದ ನೋಡ್ರಿ. Okay, if the HCF of 306 and 657, HCF of 306 306 ಮತ್ತು 657 657, ಓಕೆ, ಇದರದ HCF ಏನದ ಅಂತಂದ್ರೆ 9 ಅದ. then find the LCM of 306 and 657. ಇದ್ರದ್ದು LCM ಫೈಂಡ್ ಮಾಡ್ರಿ ಅಂತಂದ್ರೆ. ಓಕೆ, HCF ಕೊಟ್ಟು LCM ಫೈಂಡ್ ಮಾಡಂದ್ರೆ ಏನ್ ಮಾಡ್ತೀವ್ರಿ, ದಟ್ ವಿಲ್ ಗೋ ಫಾರ್ ದ ಫಾರ್ಮುಲಾ ಏನಪ್ಪಾ ಅಂದ್ರೆ L into H is equal to A into B. ನಮಗೆ LCM ಬೇಕು, L ಈ ಕಡೆ ಇರಲಿ, H ರೈಟ್ ಸೈಡ್ ಬರಲಿ, ಇಲ್ಲಿ ಇಂಟು ಅದರಿ ಈ ಕಡೆ ಬಂದ್ರೆ ಏನಾಗುತ್ತೆ ಅಂದ್ರೆ ಡಿವೈಡೆಡ್ ಬೈ H ಆಗುತ್ತೆ. ಓಕೆ, L is equal to ಆ ಎರಡು ನಂಬರ್ ಯಾವ್ದಾವ್ರಿ 306 ಮತ್ತೆ 657 ಡಿವೈಡೆಡ್ ಬೈ HCF ಎಷ್ಟದ್ರಿ 9 ಅದ. 9 1s 9, 9 7s 36, 9 7 63, 2 ಉಳಿತದ್ರಿ 27 ಆಗ್ತದ. 9 3s 27, ರೈಟ್. ಇವೆರಡೂನು ಇಂಟು ಮಾಡಿದ್ರೆ ನಮ್ಗೆ ಏನ್ ಸಿಗ್ತೈತಿ ಅಂದ್ರೆ LCM ಸಿಗ್ತೈತಿ. 306 into 73, 3 6s 18, ಕ್ಯಾರಿ 1, 3 0s 0, 1 ಬರ್ತದ್ರಿ. 3 3s 9, 1 ಪ್ಲೇಸ್ ಬಿಡ್ರಿ. 7 6s 42, ಕ್ಯಾರಿ 4, 7 0s 0, ಇದು 4 ಬರ್ತೈತಿ. 7 3s 21, 8 2 1 2 plus 1 3, 9 plus 4 4 13, 1 plus 1 2, ಇದು 2 ಬರ್ತದ. ಓಕೆ, ಸೊ ದಟ್ LCM ಆಫ್ ಅವೆರಡು ನಂಬರ್ ಯಾವ್ರಿ 306 and 657 ಈಸ್ 22,338, 22,338. ನೆಕ್ಸ್ಟ್ 39ನೇ ಪ್ರಶ್ನೆ 39th ಕ್ವಶನ್ ಏನದ ನೋಡ್ರಿ. 7 into 11 into 13 plus 13 is a composite number. ಅವರು ಹೇಳಿಕತ್ತಾರೆ ಇದು ಕಾಂಪೋಸಿಟ್ ನಂಬರ್ ಅಂತ ಹೇಳಿ. ಮುಂದೆ ಏನಾಗತ್ತಾರ ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್, ಇದನ್ನ ಜಸ್ಟಿಫೈ ಮಾಡ್ರಿ, ಇದನ್ನ ಇದು ಐತೆ ಇಲ್ಲ ಅಂತಂದ್ರೆ ನೀವೇನಪ್ಪಾ ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡ್ರಿ ಅನ್ನೋದು ಕೇಳಿದ್ರೆ. ಓಕೆ, ನಂಬರ್ ಏನ್ರಿ 7 into 11 into 13 plus 13. ಪ್ರಶ್ನೆ ಓದಿದ ಬಳಿಕ ಇದನ್ನ ಯಾವ ರೀತಿ ಇದು ಏನ್ ಲೆಕ್ಕ ಅದ, ಯಾವ ರೀತಿ ಮಾಡ್ಬೇಕು ಅಂತ ನಮ್ಗೆ ಮೊದಲೇ ಗೊತ್ತಾಗ್ಲಿ. ಓಕೆ, ಇದೊಂದು ಕಾಂಪೋಸಿಟ್ ನಂಬರ್ ಅಂತ ಹೇಳಿದಾನ, ಇದನ್ನ ಜಸ್ಟಿಫೈ ಮಾಡಂದನ ಅಂದ್ರೆ ಏನ್ರಿ ಕಾಂಪೋಸಿಟ್ ನಂಬರ್ ಅನ್ನೋದನ್ನ ಜಸ್ಟಿಫೈ ಮಾಡಂದನ. ವಾಟ್ ಇಸ್ ಮೀನ್ ಬೈ ಕಂಪೋಸಿಟ್ ನಂಬರ್? ಕಂಪೋಸಿಟ್ ನಂಬರ್ ಅಂದ್ರೆ ಏನ್ರಿ? ಕಂಪೋಸಿಟ್ ನಂಬರ್ ಅಂದ್ರೆ ಯಾವ ಒಂದು ನಂಬರ್ ಅನ್ನ ನಾವು ಪ್ರೈಮ್ ನಂಬರ್ ಪ್ರಾಡಕ್ಟ್ ತರ ಬರ್ತೀವಲ್ಲ ಅದಕ್ಕೆ ನಾವು ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಓಕೆ, ಸೊ ಇವು ಇಲ್ಲೇನಪ್ಪಾ ಅಂದ್ರೆ ಈ ನಂಬರ್ ಅನ್ನ ನಾವೇನಂದ್ರೆ ಪ್ರೈಮ್ ನಂಬರ್ ಪ್ರಾಡಕ್ಟ್ಸ್ ತರ ಬರಿಬೇಕು. ಈಗ ಇದು ಐತಾ ಇಲ್ಲ ರೀ, ಇಲ್ಲ ಅಂದ್ರೆ ಮೊದಲೇ ಏನಪ್ಪಾ ಅಂದ್ರೆ ಪ್ರೈಮ್ ನಂಬರ್ ಪ್ರಾಡಕ್ಟ್ ತರ ಬರೆಯಕ ಪ್ರಯತ್ನ ಮಾಡೋದಂತ. ಇವೆರಡು ಕಾಮನ್ ಏನದ್ರಿ 13 ಅದ. ಓಕೆ, 13 ಹೋದ್ರೆ ಇಲ್ಲಿ ಏನ್ ಉಳಿತೈತ್ರಿ 7 into 11. 13 ಈ ಕಡೆ ಹೋಯ್ತು ಅಂದ್ರೆ ಈ ಪ್ಲೇಸ್ ಒಳಗೆ 1 ಬರ್ತದ. ಓಕೆ, ಸೊ 13 ಹೊರಗಡೆ ಹೋಗಿತ್ತು ಅಂದ್ರೆ ಇಲ್ಲಿ ಏನ್ ಬರುತ್ತ್ರಿ 1 ಬರ್ತದ, ರೈಟ್. 13 ಇಂಟು ಬ್ರಾಕೆಟ್ 7 11s 77, 7 11 77, 77 1 77 ಪ್ಲಸ್ 1.
ಓಕೆ 13 ಇಂಟು 77 ಪ್ಲಸ್ 1 ಅಂದ್ರೆ 78. ಈಗ ಇದು ನಾವು ಪ್ರೈಮ್ ನಂಬರ್ ಪ್ರಾಡಕ್ಟ್ಸ್ ತರ ಬರೀಬೇಕು. ಇದು 13 ಅನ್ನೋದು ಆಲ್ರೆಡಿ ಪ್ರೈಮ್ ನಂಬರ್ ಅದ, 78 ಪ್ರೈಮ್ ನಂಬರ್ ಇಲ್ಲ ರೀ. ಅದ್ರ ಸಂಬಂಧ ಏನ್ ಮಾಡೋಣ ಅಂತಂದ್ರೆ ಈ 17 ನ 8 ನ ಪ್ರೈಮ್ ನಂಬರ್ ಪ್ರಾಡಕ್ಟ್ ತರ ಬರೆಯಕ ಪ್ರಯತ್ನ ಮಾಡೋಣ. ಸೊ ಇದು ಎದರಿಂದ ಡಿವೈಡ್ ಆಗ್ತದ್ರಿ? 2 ಲಿಂದ ಡಿವೈಡ್ ಆಗ್ತದ. 2 3 6 1 ಉಳಿದ್ರಿ, 2 9 8. ಇದು 2 ಲಿಂದ ಡಿವೈಡ್ ಆಗ್ತದ? ಇಲ್ಲ, 3 ಲಿಂದ ಡಿವೈಡ್ ಆಗ್ತದ್ರಿ. 3 1 3, 3 3 9. ಇದು 13 ಲಿಂದ ಡಿವೈಡ್ ಆಗ್ತದೆ. 13 1 13. ಸೊ ಇದನ್ನ ನಾವು ಯಾವ ರೀತಿ ಬರೀಬಹುದು ಅಂದ್ರೆ 13 ಇಂಟು 78 ನ 2 ಇಂಟು 3 ಇಂಟು 13 ಅಂತ ಬರೀಬಹುದು. 2 ಇಂಟು 3 ಇಂಟು 13 ಅಂತ ಬರೀಬಹುದು. ಓಕೆ, ಇದನ್ನ ಇನ್ನೂ ಚೆನ್ನಾಗಿ ಬರೀಬೇಕು ಅಂತಂದ್ರೆ ನಾವು ಯಾವ ರೀತಿ ಬರೀಬಹುದ್ರಿ? 2 ಇಂಟು 3, 13 2 ಟೈಮ್ಸ್ ಐತಿ, ಇದು 13 ಸ್ಕ್ವೇರ್ ಅಂತ ಬರೀತೀನಿ. ಓಕೆ, ವಾಟ್ ಇಸ್ ಮೀನ್ ಬೈ ಕಂಪೋಸಿಟ್ ನಂಬರ್ ಅಂದ್ರೆ ಕಂಪೋಸಿಟ್ ನಂಬರ್ ಅಂತಂದ್ರೆ ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಥವಾ ಪ್ರೈಮ್ ನಂಬರ್ಸ್. ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. ಓಕೆ, ಸೊ ದೇರ್ಫೋರ್ ಇದೇನಪ್ಪಾ ಅಂದ್ರೆ ಈ ಒಂದು ನಂಬರ್ ಅನ್ನ ನಾವು ಯಾವ ರೀತಿ ಬರ್ತೀವಿ ಅಂದ್ರೆ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ತರ ಬರ್ತೀವಿ. ದಟ್ಸ್ ವೈ ದಿಸ್ ಇಸ್ ಅ ಕಾಂಪೋಸಿಟ್ ನಂಬರ್. ದೇರ್ಫೋರ್ 7 ಇಂಟು 11 ಇಂಟು 13 ಪ್ಲಸ್ 13 ಈಸ್ ಎ ಕಾಂಪೋಸಿಟ್ ನಂಬರ್. ಓಕೆ, ಸೊ ನಮಗ ಏನಂತಂದ್ರೆ ಇದು ನಮಗ ನೆನಪಿರ್ಬೇಕು ಏನ್ರಿ? ಕಾಂಪೋಸಿಟ್ ನಂಬರ್ ಅಂತಂದ್ರೆ ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆರ್ ಪ್ರೈಮ್ ನಂಬರ್ಸ್. ಸರಿನಾ? ರೈಟ್. ಸೊ ನಂತರ 40th ಕ್ವಶನ್, 40ನೇ ಪ್ರಶ್ನೆ ಏನಂದ್ರೆ ನೋಡ್ರಿ, ಇಫ್ ದ LCM of 91 and 26 is 182. LCM of 91 and 162 na 182, sorry, 182 is ಯಾಕ್ರಿ ಹಿಂಗ್ಯಾಕ 91 and 26 is 182 ಏನ್ರಿ? LCM of 91 and 26 is 182. Then find the HCF of 91 and 26. ಇದ್ರದ್ದು HCF ಎಷ್ಟು ಬರ್ತೈತಿ ಫೈಂಡ್ ಮಾಡ್ರಿ ಅಂತ ಹೇಳಿದಾನ. ಓಕೆ, ಸೊ ಈಗ ನಮ್ಗೆ ಏನ್ ಹೇಳ್ರಿ? LCM ಕೊಟ್ಟಾನ, HCF ಫೈಂಡ್ ಮಾಡಂದಾನ. ಹಂಗಂದ್ರೆ ನಾವ್ ಏನ್ ಮಾಡ್ತೀವಿ? ದಟ್ ಆಗಲ್ ಮಾಡಿದಂತ ಕೆಲಸನ ಮಾಡ್ತೀವಿ, ವಿಚ್ ಮೀನ್ಸ್ ನಾವಿಲ್ಲಿ ಫಾರ್ಮುಲಾ ಬರ್ಕೋತೀವಿ. L into H is equal to A into B. ನಮಗ LCM ಗೊತ್ತು, HCF ಬೇಕು. L ನ ಆ ಕಡೆ ಕಳ್ಸೋಣ, A into B. ಇದು L ಈ ಸೈಡ್ ಹೋದ್ರೆ ಇಲ್ಲಿ ಇಂಟು ಇದ್ದು ಏನಾಗುತ್ತೆ, ಇಲ್ಲಿ ಬಂದು ಏನಾಗುತ್ತೆ? ಡಿವೈಡೆಡ್ ಬೈ ಆಗ್ತತಿ. ರೈಟ್. ಸೊ H is equal to ಅವೆರಡು ನಂಬರ್ಸ್ ಯಾವಪ್ಪ ಅಂದ್ರೆ 91 and 26 ಡಿವೈಡೆಡ್ ಬೈ LCM ಅಂದ್ರೆ ಎಷ್ಟದ್ರಿ? 182 ಅದ. ಇದು 2 ಲಿಂದ ಡಿವೈಡ್ ಆಗ್ತತಿ, ಇದು 2 ಲಿಂದ ಡಿವೈಡ್ ಆಗ್ತತಿ. 2 9s 18, 2 1s 2, 2 1s 2, 3s. ಇಲ್ಲೂ 91 ಅದ, ಇಲ್ಲೂ 91 ಅದ. 91 1s 91 1s 130 times 13. ನಾವು ಇಲ್ಲಿ ಇನ್ನೊಂದು ಸ್ಟೆಪ್ ಬರೆಯೋದು ಬೇಡ್ರಿ, ಇಲ್ಲಿ ಡೈರೆಕ್ಟ್ ಆಗಿ ಬರೆದು ಬಿಡ್ತೀನಿ. HCF of 91 and 26 is equal to 13 1s 13. That is the HCF of the given number. Next, 41ನೇ ಪ್ರಶ್ನೆ, what is a composite number? Which is the composite number among 23 and 24? ಇದನ್ನ ಮಾಡಲ್ ಕ್ವಶನ್ ಪೇಪರ್ ಒಳಗೂ ಕೇಳಿದಾನ. ಆ ಮಾಡಲ್ ಕ್ವಶನ್ ಪೇಪರ್ 24 ಒಳಗೆ ಏನಪ್ಪಾ ಅಂದ್ರೆ ಇದನ್ನ ಕೇಳಿದಾನ. ಓಕೆ, ಸೊ ನಮ್ಗೆ ಏನಪ್ಪಾ ಅಂದ್ರೆ ಕಂಪೋಸಿಟ್ ನಂಬರ್ ಡೆಫಿನಿಷನ್ ಬರೀಬೇಕ್ರಿ. ಸೊ ಕಂಪೋಸಿಟ್ ನಂಬರ್ ಡೆಫಿನಿಷನ್ ನಮ್ಗೆ ಡೈರೆಕ್ಟ್ ಆಗಿ ಬಂದಿಲ್ಲ, ಇದನ್ನ ನಾವು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅದ್ರೊಳಗೆ ಏನಪ್ಪಾ ಅಂದ್ರೆ ಕಂಪೋಸಿಟ್ ನಂಬರ್ ಬಗ್ಗೆ ಕಲ್ತಿದೀವಿ. ಅದ್ರ ಬೇಸ್ ಮೇಲೆ ಇದನ್ನ ಏನಂದ್ರೆ ದಟ್ ಡೆಫಿನಿಷನ್ ಬರೆಯೋದಾಯ್ತು ಅಂತಂದ್ರೆ ವಾಟ್ ಇಸ್ ಕಂಪೋಸಿಟ್ ನಂಬರ್ ಅಂತಂದ್ರೆ ಎ ನಂಬರ್ which can be expressed or factorized as the product of primes is called composite number. is called composite number. ಓಕೆ, ಸೊ ನಾವು ಅದನ್ನ ಬಹಳ ದೂರ ಹೋಗಬೇಡ್ರಿ. ನಾವು ಇಲ್ಲಿ ಅದನ್ನ ನೋಡಿದ್ವಿ. ನಾವಿಲ್ಲಿ ಕಂಪೋಸಿಟ್ ನಂಬರ್ ಅಂದ್ರೆ ಏನಪ್ಪಾ ಅಂತಂದ್ರೆ ಏನಂದ್ರೆ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ತರ ಬರೀಬೇಕು. ಆ ನಂಬರ್ ಅಂತ ನಂಬರ್ ಅನ್ನ ನಾವೇನ್ ಕರಿತೀವಿ ಅಂತಂದ್ರೆ ದಟ್ ಕಂಪೋಸಿಟ್ ನಂಬರ್ ಅಂತ
ಕರಿತೀವಿ. ಓಕೆನಾ? ಸೊ ಅಲ್ಲಿ ಏನಾಗಿರ್ಬೇಕಂದ್ರೆ ಕಾಂಪೋಸಿಟ್ ನಂಬರ್ಸ್ ಎಷ್ಟು ಬೇಕು ಅಂತಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚಿರಬೇಕು. 2 ಆರ್ ಮೋರ್ ದನ್ 2 ಪ್ರೈಮ್ ಏನಂದ್ರೆ 2 ಪ್ರೈಮ್ ಫ್ಯಾಕ್ಟರ್ಸ್ ಇರಬೇಕು. ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಅಂಡ್ ಇಲ್ಲಿ ಇನ್ನೊಂದು ಏನ್ ಕೇಳಂತಂದ್ರೆ 23 ಮತ್ತೆ 24 ಒಳಗ ಯಾವ ಕಾಂಪೋಸಿಟ್ ನಂಬರ್ ಅಂತ ಕೇಳಿದಾನ. ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರಿ ಅಂದ್ರೆ ಏನಾಗುತ್ತೆ? 23 1 23. ಸೊ ಇದನ್ನ ನಾವ್ ಏನಂತ ಬರೀಬಹುದು ಅಂದ್ರೆ 23 is equal to 23 into 1 ಅಂತ ಬರೀಬಹುದು. 23 is a prime number, ಬಟ್ 1 ಅನ್ನೋದು ಏನಪ್ಪಾ ಅಂದ್ರೆ ಪ್ರೈಮ್ ನಂಬರ್ ಅಲ್ಲ. ಸೊ ನೆಕ್ಸ್ಟ್ 24 ಅನ್ನ ಬರೆಯೋಣ. ಇದೇನಾಗುತ್ತೆ? 2 1 2 2 2 4. ಇದು 2 ಲಿಂದ ಡಿವೈಡ್ ಆಗ್ತದೆ. 2 6 12. ಇದು 2 ಲಿಂದ ಡಿವೈಡ್ ಆಗ್ತದ್ರಿ. 2 3 6. ಇದು 3 ಲಿಂದ ಡಿವೈಡ್ ಆಗ್ತದೆ. 3 1 3. ಇದನ್ನ ನಾವು ಬರೆಯೋದಾಯ್ತು ಅಂದ್ರೆ 24 is equal to 2 into 2 into 2 into 3 ಅಥವಾ 2 cube into 3. ಸೊ 2 ಮತ್ತೆ 3 ಅನ್ನೋ 3 ಏನಪ್ಪಾ ಅಂದ್ರೆ ಪ್ರೈಮ್ ನಂಬರ್ ಆಗ್ಯಾವು. ಸೊ ಇದನ್ನ ಪ್ರೈಮ್ ನಂಬರ್ ಪ್ರೊಡಕ್ಟ್ಸ್ ತರ ನಾವು 24 ಅನ್ನ ಬರೀಲಿಕ್ಕೆ ಬರಾಕತೈತಿ, 23 ನ ಬರೆಯಕ್ಕೆ ಬರಾಕತ್ತಿಲ್ಲ. therefore 24 is a composite number. ಇದೇನಪ್ಪಾ ಅಂತಂದ್ರೆ ಒಂದು ಕಾಂಪೋಸಿಟ್ ನಂಬರ್ ಆಗೈತಿ. ಓಕೆ ರೈಟ್. ಸೊ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 42nd ಕ್ವೆಶ್ಚನ್ ಏನದು ನೋಡ್ರಿ. ಫೈಂಡ್ ದ ಲಾರ್ಜೆಸ್ಟ್ ನಂಬರ್ ದಟ್ ಡಿವೈಡ್ಸ್ 438 and 606 ವಿತೌಟ್ ಲಿವಿಂಗ್ ಎನಿ ರಿಮೈಂಡರ್. ಓಕೆ, ಈಗ 438 ಮತ್ತೆ 606 ನ ಎರಡನ್ನೂ ಡಿವೈಡ್ ಮಾಡ್ಬೇಕಂದ್ರಿ. ಎರಡನ್ನೂ ಡಿವೈಡ್ ಮಾಡ್ಬೇಕಂದ್ರೆ ಅದು ಏನಾಗಿರ್ಬೇಕಂತಂದ್ರೆ ಅವು ಎರಡರದ್ದು ಏನಾಗಿರ್ಬೇಕ್ರಿ? ಫ್ಯಾಕ್ಟರ್ ಆಗಿರ್ಬೇಕು. ಸೊ ಫ್ಯಾಕ್ಟರ್ ಅಂದ್ರೆ ನಾವ್ ಏನ್ ಮಾಡ್ತೀವಿ? HCF ಫೈಂಡ್ ಮಾಡ್ತೀವಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅನ್ನ ಫೈಂಡ್ ಮಾಡ್ತೀವಿ. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅನ್ನ ಫೈಂಡ್ ಮಾಡ್ಬೇಕಂತಂದ್ರೆ ನಾವು ಯಾವ ಮೆಥಡ್ ಯೂಸ್ ಮಾಡ್ತೀವಿ? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ರೈಟ್. 42ನೇ ಪ್ರಶ್ನೆ 42nd ಕ್ವೆಶ್ಚನ್. ಫೈಂಡ್ ದ ಲಾರ್ಜೆಸ್ಟ್ ನಂಬರ್ ದಟ್ ಡಿವೈಡ್ಸ್ 438 and 606. ಓಕೆ, ಸೊ 438 ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು ಅಂತಂದ್ರೆ ಇದನ್ನ ಇದರಿಂದ ಡಿವೈಡ್ ಮಾಡನ್ರಿ. ಫಸ್ಟ್ ಇದು 2 ಲಿಂದ ಡಿವೈಡ್ ಆಗ್ತತಿ. ಈ ಒನ್ ನಂಬರ್ ಅದ 2 2 4, 2 1 2, 1 3, 2 9 8. ಇದು ಆಡ್ ನಂಬರ್ ಅದ, 2 ಲಿಂದ ಡಿವೈಡ್ ಆಗಲ್ಲ, 3 ಲಿಂದ ಡಿವೈಡ್ ಆಗುತ್ತಾ ಅಂದ್ರೆ 9 1 10, 10 2 12, 12 3 ಟೇಬಲ್ ನೇ ಬರುತ್ತೆ. ಹಂಗಂದ್ರೆ ಇದು 3 ಲಿಂದ ಡಿವೈಡ್ ಆಗ್ತದೆ. 3 7 21, 3 3 9. ಇದು ಏನ್ರಿ 73 ಅನ್ನೋದು ಏನಪ್ಪಾ ಅಂದ್ರೆ ಪ್ರೈಮ್ ನಂಬರ್ ಅದ. 73 1 73. ಅಟ್ಲೀಸ್ಟ್ ನಮಗೆ ಏನಾಗಬೇಕು ಅಂತಂದ್ರೆ ಒಂದರಿಂದ ಒಂದು 150 ತನಕ ಏನಪ್ಪಾ ಅಂದ್ರೆ ಪ್ರೈಮ್ ನಂಬರ್ಸ್ ನೋಡಿದ ತಕ್ಷಣ ಗೊತ್ತಾಗಬೇಕು ಇವು ಪ್ರೈಮ್ ನಂಬರ್ ಹೌದಾ ಅಲ್ಲ ಅಂತೇಳಿ. ಅದು ಆತರ ಇತ್ತಂದ್ರೆ ನಮಗೆ ಏನಪ್ಪಾ ಅಂದ್ರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಎಕ್ಸಾಮ್ ಒಳಗೆ ಹೋಗಿ 73 ನಂಬರ್ ಪ್ರೈಮ್ ನಂಬರ್ ಹೌದಾ ಅಲ್ಲ ಅಂತಂದ್ರೆ ಚೆಕ್ ಮಾಡ್ಕೊಂತ ಮುಂದಕ್ಕೆ ಹೋಗ್ಬೇಡ್ರಿ, ಟೈಮ್ ವೇಸ್ಟ್ ಆಗ್ತದೆ. ಇದೆದರಿಂದ ಡಿವೈಡ್ ಆಗ್ತದೆ? 2 ಲಿಂದ ಡಿವೈಡ್ ಆಗ್ತದೆ. 2 3 6, 0 ಹಂಗ ಬರಿತೀವಿ. 2 3 6. ಇದು 2 ಲಿಂದ ಡಿವೈಡ್ ಆಗಲ್ಲ, 3 ಲಿಂದ ಡಿವೈಡ್ ಆಗ್ತದೆ. 3 1 3, 0, 3 1 3. ಸೊ 101 ಅನ್ನೋದು ಪ್ರೈಮ್ ನಂಬರ್ ರೀ. ಇದನ್ನ ನಾವು ಡೈರೆಕ್ಟ್ ಆಗಿ ತಗೋಬಹುದು. 101 1 101. ಓಕೆ, ಸೊ ಇದನ್ನ ನಾ ಎಕ್ಸ್ಪಾಂಡ್ ಮಾಡಿ ಬರ್ತೇನೆ. 438 is equal to 2 into 3 into 73. ನೆಕ್ಸ್ಟ್ 606 is equal to 2 into 3 into 101. ಓಕೆ, ಇದ್ರದ್ದು ಏನ್ ಕೇಳ್ರಿ? ಇದ್ರದ್ದು ನಾವು ಏನ್ ಫೈಂಡ್ ಮಾಡಕತ್ತೀವಿ? HCF ನ ಫೈಂಡ್ ಮಾಡಕತ್ತೀವಿ. HCF ಆಫ್ 438 and 606. ಎಲ್ಲಾದ್ರೂ ಪವರ್ ಏನಿರ್ತದ್ರಿ? ಏನು ಇಲ್ಲ ಅಂದ್ರೆ ಏನಿರ್ತತಿ? 1 ಇರ್ತತಿ. 1 ಬರ್ಕೊಳ್ಳೋಣ. ಸೊ ಈಗ HCF ಫೈಂಡ್ ಮಾಡ್ಬೇಕಾದ್ರೆ ಎರಡೂದ್ರೊಳಗೂ ಕಾಮನ್ ಇದ್ದಿದ್ದು ನೋಡ್ತೀವಿ. 2 ಅದ, ಮತ್ತೆ ಇಲ್ಲಿ ಏನದರಿ? 3 ಅದ. ಇಲ್ಲಿ ಏನು ಪವರ್ ಏನಂತಂದ್ರ ಇಲ್ಲಿ ಪವರ್ 1 ಅದ, ಇಲ್ಲೂ ಪವರ್ 1 ಅದ, 1 ಬರ್ಕೋತೀವಿ. ಇಲ್ಲೂ ಪವರ್ 1 ಅದ, ಇಲ್ಲೂ ಪವರ್ 1 ಅದ, 1 ಬರ್ಕೋತೀವಿ. ಓಕೆ, ಆಕ್ಚುಲಿ ನಾವ್ ಏನಂದ್ರೆ ಲೀಸ್ಟ್ ಪವರ್ ಅನ್ನು ನೋಡ್ತೀವಿ, ಕಡಿಮೆ ಇದ್ದದ್ದು ನೋಡ್ತೀವಿ. ಆದ್ರೆ ಎಲ್ಲ ಕಡೆ 1 ಐತೆ ಅಂದ್ರೆ ಅದನ್ನೇ ಬರ್ಕೊಳ್ಳೋಣ. ಸೊ ಈಗೇನಂದ್ರೆ ಇದು 2 to the power 1 ಅಂದ್ರೆ 2 ಆಗುತ್ತೆ. 3 to the power 1 ಅಂದ್ರೆ 3 ಆಗುತ್ತೆ. 2 3 6 is the HCF. ಹಂಗಂದ್ರೆ ಇವು ಎರಡನ್ನೂ ಡಿವೈಡ್ ಮಾಡುವಂತ ಬಿಗ್ಗೆಸ್ಟ್ ನಂಬರ್ ಯಾವ್ದಪ್ಪ ಅಂತಂದ್ರೆ 6 ಆಗಿರುತ್ತೆ. ನಂತರ 43rd ಕ್ವಶನ್, 43ನೇ ಪ್ರಶ್ನೆ. ಪ್ರೂವ್ ದಟ್ √3 plus 5 is an irrational number. √3 plus 5 is an irrational number. ನಮಗ √2, √3, √5 irrational number ಅಂತ ಕೇಳಿದ್ರೆ 3 ಮಾರ್ಕ್ಸ್ ಕೇಳ್ತಾನ. ಈ ರೀತಿ ಇದ್ದದನ್ನ ಪ್ರೂವ್ ಮಾಡಂತ ಕೇಳಿದ್ರೆ ಏನ್ ಮಾಡ್ತಾನ್ರಿ? 2 ಮಾರ್ಕ್ಸ್ ಗೆ ಕೇಳ್ತಾನ. ಓಕೆ, ಸೊ ನಮಗ ಏನಂತಂದ್ರೆ ಆಧಾರ ಬಂದಿರ್ತೈತಿ, ಇಲ್ಲಾಂದ್ರೆ ಇದು ಬಂದಿರ್ತೈತಿ, ಇದಾರ ಬರ್ತೈತಿ. ಸ್ವಲ್ಪ ಈ ಲೆಕ್ಕದ ಬಗ್ಗೆ ಅಗ್ದಿ ಚೆನ್ನಾಗಿ ಹುಷಾರಾಗಿರ್ರಿ. ಆನಂತರ ಈ ಲೆಕ್ಕ ಪರ್ಫೆಕ್ಟ್ ಆಗಿ ನಮಗ ಮಾಡ್ಲಿಕ್ಕೆ ಬರ್ಲಿ. ಓಕೆ, ಸೊ ಇದರ ಫಸ್ಟ್ ಸ್ಟೆಪ್ ಏನ್ರಿ? ಪ್ರೂಫ್. ಇದರ ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ನಾವೇನ್ ಮಾಡ್ತೇವ್ರಿ ಅಂತಂದ್ರೆ
ಇದನ್ನ ಒಂದು ದಟ್ ಇದನ್ನ ಫಸ್ಟ್ ಇದನ್ನ ಯಾವ ಮೆಥಡ್ ಲಿಂದ ಯೂಸ್ ಮಾಡ್ತೀವಿ ಪ್ರೂವ್ ಮಾಡ್ತೀವಿ ಅಂತಂದ್ರೆ ಇದನ್ನ ಕಾಂಟ್ರಾಡಿಕ್ಷನ್ ಮೆಥಡ್ ಲಿಂದ ಪ್ರೂವ್ ಮಾಡ್ತೀವಿ. ಅಂದ್ರೆ ಫಸ್ಟ್ ಏನಪ್ಪಾ ಅಂದ್ರೆ ಕೊಟ್ಟಿರುವಂತ ನಂಬರ್ ನ ಅವ್ರು ಇರ್ರೇಷನಲ್ ಅಂತ ಪ್ರೂವ್ ಮಾಡಂದ್ರೆ ನಾವು ಅದನ್ನ ಏನಪ್ಪಾ ಅಂತಂದ್ರೆ ರ್ಯಾಷನಲ್ ಅಂತ ಹೇಳಿ ಅನ್ಕೋತೀವಿ. ಓಕೆ, ಲೆಟ್ √3 + 5 is rational. ಅದೊಂದು ರ್ಯಾಷನಲ್ ನಂಬರ್ ಆಗಿರ್ಲಿ. ಸೊ ರ್ಯಾಷನಲ್ ನಂಬರ್ ಆಗಿತ್ತು ಅಂತಂದ್ರೆ ಇದನ್ನ ನಾವು ಮ್ಯಾಥಮೆಟಿಕಲಿ ಯಾವ ರೀತಿ ಬರಿತೀವಿ ಅಂತಂದ್ರೆ ಇದನ್ನ ಮ್ಯಾಥಮೆಟಿಕಲಿ ಯಾವ ರೀತಿ ಬರಿತೀವಿ ಅಂತಂದ್ರೆ HCF ಆಫ್ ಒನ್ ಸೆಕೆಂಡ್ ಇದೇನ ಇಲ್ಲಿ ದಿಸ್ ಕಂಡೀಷನ್ ಏನಂದ್ರೆ ಇಲ್ಲಿ ಬರಲ್ಲ, ನೆಕ್ಸ್ಟ್ ಸ್ಟೆಪ್ ಒಳಗೆ ಬರ್ತದ್ರಿ. ಓಕೆ ರೈಟ್. ಸೊ ಇದೇನಂದ್ರೆ ರ್ಯಾಷನಲ್ ನಂಬರ್ ಆಗಿತ್ತೆ ಅಂತಂದ್ರೆ ಇದೇನಾಗತ್ತಪ್ಪ ಅಂತಂದ್ರೆ we can write this as P and Q ಫಾರ್ಮ್. ಇದನ್ನ ಏನಪ್ಪಾ ಅಂದ್ರೆ P ಮತ್ತು P/Q ಫಾರ್ಮ್ ಬರ್ತೀವಿ. ಇಲ್ಲಿ ಏನಂತಂದ್ರೆ P and Q ಆರ್ ಏನ್ರಿ ಕೋ ಪ್ರೈಮ್ ನಂಬರ್ಸ್. ಇಲ್ಲಿ P ಮತ್ತೆ Q ಏನಪ್ಪಾ ಅಂತಂದ್ರೆ ಕೋ ಪ್ರೈಮ್ ನಂಬರ್ಸ್ ಆಗಿದಾವು. ಓಕೆ, ಸೊ ಇವೆರಡು ಏನಪ್ಪಾ ಅಂದ್ರೆ ಒಂದೇ ನಂಬರ್ ಲಿಂದ ಡಿವೈಡ್ ಆಗಲ್ಲ, ಅವಕ್ಕೆ ಏನಂತಂದ್ರೆ ಒಂದೇ ಒಂದು ಕಾಮನ್ ಫ್ಯಾಕ್ಟರ್ ಅದ, ಅದು ಯಾವ್ದಪ್ಪ ಅಂದ್ರೆ 1. ರೈಟ್. ಇದನ್ನ ನಾವು ಮ್ಯಾಥಮೆಟಿಕಲಿ ಬರೀತಾಯ್ತಂದ್ರೆ ಯಾವ ರೀತಿ ಬರಿತೀವ್ರಿ? HCF ಆಫ್ P and Q is 1 ಅಂತ ಬರಿತೀವಿ. ಇದ್ರ ಮೀನಿಂಗ್ ಏನಪ್ಪಾ ಅಂದ್ರೆ ಮ್ಯಾಥಮೆಟಿಕಲಿ ಈ ರೀತಿ ಇರ್ತೈತಿ. ಅಂತ P ಮತ್ತು Q ಯಾವ ಏನ್ರಿ ಇವು? P and Q are ಇಂಟೀಜರ್ಸ್. ಇವೇನ್ರಿ ಇವು? ಇಂಟೀಜರ್ಸ್. ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಏನದ ಅಂದ್ರೆ ಇಂಟೀಜರ್ ಇರ್ತಾವು. ಅಂತ ಇನ್ನೊಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ Q ಇಂಟೀಜರ್ ಆದ್ರೆ ಅದು ಏನಾಗಿರ್ಬಾರ್ದು ಅಂದ್ರೆ 0 ಆಗಿರಬಾರ್ದು. ಇದನ್ನ ಮ್ಯಾಥಮೆಟಿಕಲಿ ಬರೀದಾಯ್ತಂದ್ರೆ ಏನ್ರಿ? P and Q belongs to integers and Q is not equal to 0. ಅದು 0 ಆಗಿರಬಾರ್ದು. ದಿಸ್ ಇಸ್ ಅವರ್ ಫಸ್ಟ್ ಸ್ಟೆಪ್. ಇದು ನಮ್ಮ ಮೊದಲನೇ ಸ್ಟೆಪ್. ಅದಾದ ನಂತರ ಇದನ್ನ ಏನದಲ್ರಿ ಅದರ ಮುಂದೆ ಏನಪ್ಪಾ ಅಂತಂದ್ರೆ ಲೆಕ್ಕ ಕಂಟಿನ್ಯೂ ಮಾಡ್ತೀವಿ. √3 + 5 is equal to P divided by Q. ಓಕೆ, ಸೊ ಇಲ್ಲಿ ನಮಗೆ ಸ್ಕ್ವೇರ್ ರೂಟ್ ಒಳಗೆ ಏನಿರ್ತದಲ್ರಿ ಅದನ್ನ ಲೆಫ್ಟ್ ಸೈಡ್ ಬರೋ ತರ ಮಾಡ್ಕೊಳ್ರಿ, ಅದು ಲೆಫ್ಟ್ ಸೈಡ್ ಬರೋ ತರ ಮಾಡ್ಕೊಳ್ರಿ. ಉಳಿದೆಲ್ಲ ಎಲ್ಲ ಏನಪ್ಪಾ ಅಂತಂದ್ರೆ ರೈಟ್ ಸೈಡ್ ಕಳಿಸ್ರಿ. ಇದು √3 ಈ ಕಡೆ ಇತ್ತು ಅಂತಂದ್ರ 5 ಏನಾಗತ್ರಿ ಬಲಗಡೆ ಹೋಗುತ್ತೆ. ಇದೇನಾಗತ್ರಿ P divided by Q -5 ಆಗ್ತೈತಿ. ಓಕೆ, 5 ಕೆಳಗಡೆ ಏನು ಇಲ್ಲ ಅಂದ್ರೆ ಏನಾಗಿರ್ತದ್ರಿ 1 ಇರ್ತದೆ. ಓಕೆ, ಸೊ ಇದ ಲೆಕ್ಕ ನಾ ಇಲ್ಲಿ ಕಂಟಿನ್ಯೂ ಮಾಡ್ತೇನೆ ನೋಡ್ರಿ. √3 is equal to ಇಲ್ಲಿ Q ಮತ್ತೆ 1 ಏನಪ್ಪಾ ಅಂತಂದ್ರೆ LCM ತೆಗೆನ 1 ಮತ್ತೆ Q LCM ಏನಾಗತ್ರಿ Q ಆಗುತ್ತೆ. 1 ಮತ್ತೆ Q LCM ಏನಾಗತ್ರಿ Q ಆಗುತ್ತೆ. ಸೊ Q how many times equal to Q ಅಂತಂದ್ರೆ Q 1 time equal to Q. 1 how many times equal to Q ಅಂದ್ರೆ 1 Q times equal to Q ಆಗಿರ್ತೈತಿ. ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. 1 into P ಅಂದ್ರೆ P ಬರ್ತ್ರಿ ಮೈನಸ್ 5 into Q ಅಂದ್ರೆ ಏನ್ ಬರ್ತ್ರಿ 5Q ಬರ್ತದೆ. ರೈಟ್. ಇಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಇಲ್ಲಿ P ಮತ್ತೆ Q ಏನದಾವ್ರಿ? P ಮತ್ತೆ Q ಏನದಾವ ಅಂತಂದ್ರೆ ದೇ ಆರ್ ಇಂಟಿಜರ್ಸ್. ಅವೆರಡು ಏನ್ರಿ ಅವು? ಅವೆರಡು ಏನ್ರಿ ಇಂಟಿಜರ್ಸ್. ದೇ ಆರ್ ಇಂಟಿಜರ್ಸ್. ಸೊ ಈಗ ಏನಂತಂದ್ರೆ P ಅನ್ನೋದು ಒಂದು ಇಂಟಿಜರ್, Q ಅನ್ನೋದು ಇಂಟಿಜರ್. ಹಂಗಂದ್ರೆ ಇಲ್ಲಿ P ಇದು 5Q ಅನ್ನೋದು ಒಂದು ಇಂಟಿಜರ್ ಆಗುತ್ತೆ. ಇಂಟಿಜರ್ ಮೈನಸ್ ಇಂಟಿಜರ್ ಅಂದ್ರೆ ಅದು ಬರೋದು ಇಂಟಿಜರ್ ಆಗಿರ್ತೈತಿ. ಡಿನಾಮಿನೇಟರ್ ಒಳಗೆ ಏನದ್ರಿ ಅಲ್ಲಿನೂ ಏನಪ್ಪಾ ಅಂತಂದ್ರೆ ಇಂಟಿಜರ್ ಐತಿ. ಹಂಗಂದ್ರೆ this becomes integer divided by integer, which means this is a rational number. ಇದೇನಾಗುತ್ತೆ rational ಆಗ್ತತಿ. ಬಿಕಾಸ್ ಕಾರಣ ಏನಂತಂದ್ರೆ P and Q are integers. ಅವೆರಡು ಇಂಟಿಜರ್ಸ್ ಆಗಿರೋದ್ರಿಂದ ಇದೇನಪ್ಪಾ ಅಂದ್ರೆ rational ಆಗ್ತತಿ. ಅಂಡ್ ಈ √3 ಅನ್ನೋದು ಏನಾಗುತ್ತೆ ಏನದ ಅಂತಂದ್ರೆ ಇಟ್ ಇಸ್ irrational. ಓಕೆ, ಮ್ಯಾಥಮೆಟಿಕಲಿ ಏನಪ್ಪಾ ಅಂದ್ರೆ ಒಂದ್ ಕಡೆ ಏನಪ್ಪಾ ಅಂದ್ರೆ rational ಇನ್ನೊಂದ್ ಕಡೆ irrational ಬರ್ಲಿಕ್ಕೆ ಸಾಧ್ಯನಾ ಅಂತಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಇದೇನಂದ್ರೆ ಸಾಧ್ಯ ಇಲ್ಲ ರೀ. ಓಕೆ, ಅದ್ರ ಸಲುವಾಗಿ ಏನಾಗತ್ತಪ್ಪ ಅಂತಂದ್ರೆ ಇದು ಯಾಕೆ ಇದೇನ್ರಿ ಇದು ಪಾಸಿಬಲ್ ಇರ್ಲಾರ್ದು ಯಾಕೆ ಬಂದೈತಿ ಅಂತಂದ್ರೆ ನಮ್ಮ ಒಂದು ಏನಂತಂದ್ರೆ ನಾವೇನೋ ಒಂದು ಅಸಂಪ್ಷನ್ ಇತ್ತಲ್ರಿ, ನಮ್ಮ ಅಸಂಪ್ಷನ್ ರಾಂಗ್ ಆಗೈತಿ. ಅದ್ರ ಸಂಬಂಧ ನಮಗ ಒಂದ್ ಕಡೆ rational ಒಂದ್ ಕಡೆ irrational ಬರಾಕತ್ತೈತಿ. ದಟ್ಸ್ ವೈ ನಮ್ಮ ಅಸಂಪ್ಷನ್ ತಪ್ಪಾಗೈತಿ. ಏನಪ್ಪಾ ಅಂತಂದ್ರೆ ಅದು rational ನಂಬರ್ ಅನ್ನುವಂತ ಒಂದು ನಮ್ಮ ಅಸಂಪ್ಷನ್ ಏನಾಗೈತಿ ಅಂತಂದ್ರೆ ಇದು ರಾಂಗ್ ಆಗೈತಿ. ಇಟ್ಸ್ ನಾಟ್ ಅ rational ನಂಬರ್, ಇಟ್ ಇಸ್ ಅ irrational ನಂಬರ್ ಅಂತ ನಾವು ಹೇಳ್ಬೋದು. ಸರಿನಾ? ರೈಟ್. here ಏನ್ರಿ P minus 5Q divided by Q is rational
ಬಟ್ ಇದೇನದಲ್ರಿ ದಿಸ್ √3 ಈಸ್ irrational. It is a rational, but it is a irrational. It is not possible. ಇದೇನಂತಂದ್ರೆ ಸಾಧ್ಯ ಇಲ್ಲ, ಇದು ಈ ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ಕಡೆ ರ್ಯಾಷನಲ್ ಇನ್ನೊಂದ್ ಕಡೆ ರ್ಯಾಷನಲ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಹ್ಯಾಪನ್ಡ್, ಇದು ಎದ್ರ ಸಲುವಾಗಿ ಆಗೈತಿ ಅಂದ್ರೆ ಬಿಕಾಸ್ ಆಫ್ ಅವರ್ ರಾಂಗ್ ಅಸಂಪ್ಷನ್. ಯಾಕಾಗೈತಿ ಅಂತಂದ್ರೆ ನಮ್ಮ ರಾಂಗ್ ಅಸಂಪ್ಷನ್ ಆಗೈತಿ. ರಾಂಗ್ ಅಸಂಪ್ಷನ್ ದಟ್ ಈಸ್ ಏನ್ರಿ √3 + 5 ಈಸ್ ಎ ರ್ಯಾಷನಲ್. ಇದು ಯಾಕೆ ಹಿಂಗಾಗೈತಿ ಅಂತಂದ್ರೆ ನಾವು ನಮ್ಮ ಅಸಂಪ್ಷನ್ ತಪ್ಪಾಗೈತಿ. ನಮ್ಮ ಅಸಂಪ್ಷನ್ ಏನಾಗಿತ್ತು ಅಂದ್ರೆ √3 + 5 ಈಸ್ ರ್ಯಾಷನಲ್ ಅನ್ನೋದು ಒಂದು ಅಸಂಪ್ಷನ್ ಆಗಿತ್ತಲ್ಲ, ಅದು ತಪ್ಪಾಗಿದ್ದಕ್ಕ ಇದೇನಂತಂದ್ರೆ ಇದು ಇಂಪಾಸಿಬಲ್ ಇತ್ತು ಬಂದದ. ಓಕೆ, therefore √3 + 5 is not rational. It is not rational. It is irrational. ಓಕೆ, ಸೊ ಇದು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇವು ನಾವೇನು ಸಾಲ್ವ್ ಮಾಡ್ಲಿಕ್ಕತ್ತಲ್ಲ ಇವು ನಮ್ಗೆ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅದಾವು. ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಳ್ರಿ. ಓಕೆ, ಸೊ 2 ಮಾರ್ಕ್ಸ್ ಏನಪ್ಪಾ ಅಂದ್ರೆ ಇನ್ನೂ ಒಂದಿಷ್ಟು ಕ್ವಶನ್ಸ್ ಅದಾವ್ರಿ. ಆ ಒಂದು ಕ್ವಶನ್ಸ್ ಅನ್ನ ನಾವು ಮುಂದಿನ ವಿಡಿಯೋದೊಳಗೆ ಡಿಸ್ಕಸ್ ಮಾಡೋಣ ಅಂತ, ರೈಟ್? ಸೊ ಈಗ ಏನಪ್ಪಾ ಅಂತಂದ್ರೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಏನಾದ್ರು ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ, ಇಲ್ಲ ಸರ್ ನಮಗೆ ಬೇರೆ ಡೌಟ್ಸ್ ಇದಾವು, ಇನ್ನೂ ಮತ್ತೆ ಬೇರೆ ಡೌಟ್ಸ್ ಇದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಕೇಳ್ರಿ. ಸ್ವಲ್ಪ ಸಮಯದೊಳಗೆ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ನಾ ಪ್ರಯತ್ನ ಮಾಡಿರ್ತೀನಿ. ಓಕೆ, ಸೊ ನೀವು ಓದಿದ್ದೆಲ್ಲ ಚೆನ್ನಾಗಿ ಏನಪ್ಪಾ ಅಂತಂದ್ರೆ ಅರ್ಥ ಆಗ್ಲಿ, ನಿಮ್ಮ ಓದು ಚೆನ್ನಾಗಿರ್ಲಿ, ಆ ನಂತರ ನಿಮ್ಮ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.